ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಮೆಡಿಕಲ್ ಸೀಟ್ಸ್ ಇದೆ ಅನ್ನೋದನ್ನು ನೋಡೋಣ. ಆ ಮೆಡಿಕಲ್ ಸೀಟ್ಸು ಯಾವ್ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅನ್ನೋದನ್ನು ನೋಡೋಣ. ಈ ವರ್ಷ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡಿಲ್ಲ. ಸೊ ಹಾಗಾಗಿ ನಾನು ಹಿಂದಿನ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ಈ ವರ್ಷ ಇನ್ನೂ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟು ಇಂಟೇಕ್ ಜಾಸ್ತಿ ಆಗಿದೆ ಅನ್ನೋದು ಇನ್ನೂ ಐಡಿಯಾ ಇಲ್ಲ. ಬಟ್ 3 ಹೊಸ ಕಾಲೇಜ್ ಬರ್ತಾ ಇದೆ ಅನ್ನೋದು ಮಾತ್ರ ಐಡಿಯಾ ಇದೆ. ಬಟ್ ಇದೆಲ್ಲ ಅಪ್ಡೇಟ್ಸು NMC ವೆಬ್ಸೈಟಲ್ಲಿ ಇನ್ನೂ ಆಗಿಲ್ಲ. NMC ವೆಬ್ಸೈಟಲ್ಲಿ ಯಾವ ಕಾಲೇಜಲ್ಲಿ ಎಷ್ಟು ಇಂಟೇಕ್ ಜಾಸ್ತಿ ಆಗಿದೆ, ಯಾವುದು ಹೊಸ ಕಾಲೇಜ್ ಬಂದಿದೆ, ಅಲ್ಲಿ ಎಷ್ಟು ಇಂಟೇಕ್ ಇದೆ ಅನ್ನೋದು ಬಂದ ಮೇಲೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಹಾಗಾಗಿ ನಾನು ಹಿಂದಿನ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಈ ವರ್ಷ ತುಂಬ ಏನು ಸೀಟ್ಸ್ ಜಾಸ್ತಿ ಆಗಲಿಕ್ಕಿಲ್ಲ. ಯಾಕಂದರೆ ಗೌರ್ಮೆಂಟ್ ಸೀಟ್ಸ್ ಬಂದಿದ್ರೆ ಒಂದಷ್ಟು ಸೀಟ್ಸ್ ಜಾಸ್ತಿ ಆಗೋದು, ಆ ಸೀಟ್ಸ್ ಎಲ್ಲ ನಿಮಗೆ ಅವೈಲೇಬಲ್ ಆಗ್ತಿತ್ತು. ಪ್ರೈವೇಟ್ ಕಾಲೇಜಲ್ಲಾದರೆ ಒಂದಷ್ಟು ಸೀಟ್ಸ್ ಮಾತ್ರ ನಿಮಗೆ ಬರುತ್ತೆ. ಸೊ ಓವರ್ ಆಲ್ ಲಾಸ್ಟ್ ಇಯರು ಎಷ್ಟಪ್ಪ ಸೀಟ್ ಇತ್ತು ಅಂದರೆ 11,585 ಇತ್ತು. ನಂಬರ್ ಏನೋ ಚೆನ್ನಾಗಿದೆ. 11,585 ಟೋಟಲ್ ಸೀಟ್ಸ್ ಇದ್ದಿದ್ದು ಕರ್ನಾಟಕದಲ್ಲಿ. ಆ 11,595 ಸೀಟು 11,595 ಸೀಟ್ಸಲ್ಲಿ ಆಲ್ ಇಂಡಿಯಾ ಖೋಟಾ ಸೀಟ್ಸು 572 572 ಆಲ್ ಇಂಡಿಯಾ ಖೋಟಾ ಸೀಟ್ಸ್. ಸೊ ನಿಮ್ದು ಏನಾದರೂ ಜಾಸ್ತಿ ಮಾರ್ಕ್ಸ್ ಬಂದಿದ್ರೆ ನೀವು ಆಲ್ ಇಂಡಿಯಾ ಖೋಟಾದಲ್ಲೂ ಸಹ ಕರ್ನಾಟಕದಲ್ಲಿರೋ ಕಾಲೇಜ್ ಸಹ ಆಪ್ಟ್ ಮಾಡಬಹುದು. ಯೂಶಲಿ ಎಲ್ಲ ಹೊರಗಡೆ ಬಂದು ಆಲ್ ಇಂಡಿಯಾ ಖೋಟಾದ ತಗೋತಾರೆ. ನಮ್ಮ ಕರ್ನಾಟಕದವರು ತುಂಬ ಕಡಿಮೆ. ಈ 11,595 ಸೀಟಲ್ಲಿ ಈ G ಸೀಟ್ಸ್ ಅಂದರೆ ಗವರ್ಮೆಂಟ್ ಕ್ಯಾಟಗರಿ ಸೀಟ್ಸ್ 25% ಏನಿದೆ, 4,982 ಸೀಟ್ ಮಾತ್ರ KEM ಮೂಲಕ ಸಿಗತ್ತೆ. ಅದು ಫೀಸ್ ಎಷ್ಟಿರುತ್ತೆ ಅಂದರೆ 1.5 ಲಕ್ಷ. ಗೌರ್ಮೆಂಟ್ ಕಾಲೇಜಲ್ಲಾದರೆ 60,000. ನಾನು ಹೇಳ್ತಿರೋದು ಲಾಸ್ಟ್ ಇಯರ್ದು. ಈ ವರ್ಷದ್ದು ಇನ್ನೂ ಫೀಸ್ ಸಹ ಹೇಳಬೇಕು ಅವರು. ಈಗ ಇರೋ ಸುದ್ದಿ ಪ್ರಕಾರ ಯಾವ ಕಾಲೇಜಲ್ಲೂ ಏನೂ ಫೀಸ್ ಏನು ಜಾಸ್ತಿ ಆಗೋ ಲಕ್ಷಣ ಏನೋ ಕಾಣ್ತಿಲ್ಲ. ಇಲ್ಲಾಂದರೆ ಇಷ್ಟೊತ್ತಿಗೆ ಒಂದಷ್ಟು ಪೇಪರಲ್ಲಿ, ನ್ಯೂಸಲ್ಲಿ, ಮೀಡಿಯಾದಲ್ಲಿ ಬರಬೇಕಾಗಿತ್ತು. ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಸದ್ಯಕ್ಕೆ ಇನ್ನೂ ಎಲ್ಲೂ ನಾನು ಕೇಳ್ಪಟ್ಟಿಲ್ಲ. ಡೀಮ್ಡ್ ಯೂನಿವರ್ಸಿಟಿ ಖೋಟಾ 2,501 ಅಂತಿದೆ. ಅದು ಹೇಗೆ ಬಂತು ಗೊತ್ತಿಲ್ಲ. ಇದು ನಿಮ್ಗೆ ಏನಾದರೂ ಗೊತ್ತಾದರೆ ಹೇಳಿ. ನನ್ನ ಪ್ರಕಾರ 2,362 ಸೀಟು ಡೀಮ್ಡ್ ಕೋಟಾ ಇದೆ. ಈ ಡೀಮ್ಡ್ ಕೋಟಾ ಸೀಟ್ಸ್ 2,362 ಸೀಟ್ ನೀವು ಕ್ಲೈಮ್ ಮಾಡಬೇಕು ಅಂದರೆ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ. ಸೊ ಇದರ ಮೂಲಕ ನೀವು ರಿಜಿಸ್ಟರ್ ಆಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. KEM ಮೂಲಕ ಈ 4,982 ಸೀಟು ಸಿಗುತ್ತೆ ನಿಮಗೆ. ಆಲ್ ಇಂಡಿಯಾ ಖೋಟಾಗೂ ಸಹ ನೀವು MCCಗೆ ಹೋಗಬೇಕು. ಆಲ್ ಇಂಡಿಯಾ ಖೋಟಾ MCC, ಡೀಮ್ಡ್ ಕೋಟಾನು MCC. ಪ್ರೈವೇಟ್ ಸೀಟ್ಸ್, P ಸೀಟ್ಸ್ ಅಂದರೆ ಪ್ರೈವೇಟ್ ಸೀಟ್ಸ್, GMP, GMPH, ಮುಸ್ಲಿಂ ಮೈನಾರಿಟಿ, ತೆಲುಗು ಮೈನಾರಿಟಿ, ತುಳು ಮೈನಾರಿಟಿ, ಎಟ್ಸೆಟ್ರಾ. ಈ ಸೀಟ್ಸ್ ಎಷ್ಟಪ್ಪ ಇದೆ ಅಂದರೆ 2,512 2,512 ಸೀಟ್ಸ್. ಇಲ್ಲಿ ಬರೀ 11 ಲಕ್ಷದ ಸೀಟ್ಸೇ ಇದೆ ಅನ್ಕೋಬಿಡಿ. ಈ ಪ್ರೈವೇಟ್ ಕ್ಯಾಟಗರಿಯಲ್ಲಿ ಇದರಲ್ಲಿ 17 ಲಕ್ಷ, 20 ಲಕ್ಷ, 22 ಲಕ್ಷ ಎಲ್ಲ ಸೀಟ್ಸು ಇದೆ. ಹುಷಾರಾಗಿ ಒಂದಷ್ಟು ಕಾಲೇಜು, 4-5 ಕಾಲೇಜ್ ಇದೆ, ಅವನ್ನ ನೋಡಿಕೊಂಡು ಆಪ್ಷನ್ ಎಂಟ್ರಿಯಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಇಫ್ ಯು ಕ್ಯಾನ್ ಅಫೋರ್ಡ್ ಡೆಫಿನೆಟ್ಲಿ ಯು ಕ್ಯಾನ್ ಇನ್ಕ್ಲೂಡ್. ಅದರ್ವೈಸ್ ಕರೆಕ್ಟಾಗಿ ಫೀಸ್ ನೋಡ್ಕೊಂಡ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಬಟ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಫೀಸ್ ಸ್ಟ್ರಕ್ಚರ್ ಕಾಣುತ್ತೆ. ಇನ್ನು ನಮ್ಮ ಪರಿಮಿತಿಯಲ್ಲಿ ಬರದ ಸೀಟುಗಳು NRI ಸೀಟ್ಸು 767, ಅದರ್ಸ್ 261. ಸೊ ನಮಗೆ ಅನುಕೂಲ ಆಗುವಂಥ ಸೀಟ್ಸ್ ಯಾವುದಪ್ಪ ಅಂದರೆ G ಕ್ಯಾಟಗರಿ ಸೀಟ್ಸ್ 4,982 ಸೀಟ್ ಇತ್ತು ಲಾಸ್ಟ್ ಇಯರು. ನೆಕ್ಸ್ಟ್ ಇನ್ನು ಸ್ವಲ್ಪ ಫೈನಾನ್ಷಿಯಲಿ ಅಫೋರ್ಡಬಲ್ ಆದರೆ 2,512 ಸೀಟು. ಇದೆಲ್ಲ 11 ಲಕ್ಷ, 17 ಲಕ್ಷ, 20 ಲಕ್ಷ, 23 ಲಕ್ಷ ಎಲ್ಲ ಸೇರಿಸ್ಕೊಂಡಿತ್ತು. ಸೊ ನೀವೇನಾದರೂ 4,982 ಸೀಟ್ಸ್ ರೇಂಜಲ್ಲಿ ಏನಾದ್ರು ಬಂದರೆ ಯು ಆರ್ ವೆರಿ ಲಕ್ಕಿ. ಗೌರ್ಮೆಂಟ್ ಕಾಲೇಜ್ ಆದರೆ 60,000, ಪ್ರೈವೇಟ್ ಕಾಲೇಜ್ ಆದರೆ 1.5 ಲಕ್ಷ ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಾ ಇದ್ದೀನಿ. ಆಲ್ ಇಂಡಿಯಾ ಕೋಟಾದಲ್ಲೂ ಟ್ರೈ ಮಾಡ್ಬೋದು. ಆಲ್ ಇಂಡಿಯಾ ಕೋಟಾ, ಡೀಮ್ಡ್ ಯೂನಿವರ್ಸಿಟಿ ಕೋಟಾಗೆ ಟ್ರೈ ಮಾಡಬೇಕಾದ್ರೆ ನೀವು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಲಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಈಗ ಇನ್ ಡೀಟೇಲ್ ಆಗಿ ನೋಡೋಣ, ಯಾಕಂದರೆ ಇದೇ ಥರದ್ದೊಂದು ವಿಡಿಯೋ ಈ ವರ್ಷನೂ ಸಹ ರಿಲೀಸ್ ಮಾಡ್ತಾರೆ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನೀಟಾಗಿ ಡಿಸ್ಕಸ್ ಮಾಡೋಣ. ಇದು ಲಾಸ್ಟ್ ಇಯರು 1/8/2023 ರಿಲೀಸ್ ಆದಂತಹ ನೋಟಿಫಿಕೇಶನ್. ಇದು 1/8 ಇವತ್ತು 6/8 ಆಗಸ್ಟ್ 6. ಈ ವರ್ಷ ಇನ್ನೂ ರಿಲೀಸ್ ಆಗಿಲ್ಲ. ನೋಡೋಣ, ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆದರೆ ಎಲ್ಲ ನೋಟಿಫಿಕೇಶನ್ನು ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ನೋಡೋಣ ಈ ವಿಡಿಯೋದಲ್ಲಿ ಏನಿದೆ ಅಂತ, ಈ ಡಾಕ್ಯುಮೆಂಟಲ್ಲಿ ಏನಿದೆ ಅಂತ.
Government medical colleges, distribution of MBBS government seats among various categories: G category, P category, N category, Q category. Others quota, NRI quota, private quota, and government quota, both in government, private medical colleges for the academic year 23-24. ಈ ವರ್ಷ ಇನ್ನೊಂದು ಸರ್ಕ್ಯುಲರ್ ಬರುತ್ತೆ, ಅದು 24-25 ಅಲ್ಲಿ ತುಂಬಾ ಚೇಂಜಸ್ ಆಗಲ್ಲ, ಸ್ವಲ್ಪ ಚೇಂಜಸ್ ಆಗೇ ಆಗುತ್ತೆ. ಜಾಸ್ತಿ ಚೇಂಜ್ ಆದ್ರೆ ನಿಮಗೆ ಒಳ್ಳೆಯದು. ಒಂದಷ್ಟು ಕಾಲೇಜಲ್ಲಿ ಏನಾದರೂ ಜಾಸ್ತಿ ಸೀಟ್ಸ್ ಇನ್ಕ್ರೀಸ್ ಆದರೆ, ಫಾರ್ ಎಕ್ಸಾಂಪಲ್ AJ, MVJ 55 ಸೀಟು, ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಒಂದು 100 ಸೀಟು, ಈ ಥರ ಇನ್ಕ್ರೀಸ್ ಆದರೆ ಸ್ವಲ್ಪ ಕಟ್ ಆಫ್ ವೇರಿ ಆಗೋ ಸಾಧ್ಯತೆ ಇದೆ. ಸೊ ಈ ಡಾಕ್ಯುಮೆಂಟ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಿಮ್ಗೆ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದೆ, ಹೇಗೆ ಅದು ಡಿವೈಡ್ ಆಗಿದೆ ಅನ್ನೋದು ಒಂದು ಐಡಿಯಾ ಬರಲಿ ಅಂತ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಯಾರಾದರೂ ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ನೋಡಬಹುದು. ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜು 250 ಇದೆ ಇಂಟೇಕು. ಈ 250ರಲ್ಲಿ KE ಮೂಲಕ ಬರೋ ಸ್ಟೂಡೆಂಟ್ಸು 85%, 212 ಜನ ಬರ್ತಾರೆ ಥ್ರೂ KE. ಇನ್ನು 38 ಜನ ಆಲ್ ಇಂಡಿಯಾ ಕೋಟಾ 15% ಆಲ್ ಇಂಡಿಯಾ ಕೋಟಾ, 85% ಸ್ಟೇಟ್ ಕೋಟಾ. ಸೊ 38 ಜನ ಆಲ್ ಇಂಡಿಯಾ ಕೋಟಾದಲ್ಲಿ ಬರಬೇಕಾಗತ್ತೆ. ಗೌರ್ಮೆಂಟ್ G ಕ್ಯಾಟಗರಿಯಲ್ಲಿ KE ಮೂಲಕ 212 ಜನ ಬರ್ತಾರೆ. ಸೊ ನಿಮ್ದೇನಾದರೂ ಚೆನ್ನಾಗಿ ಮಾರ್ಕ್ಸ್ ಇದ್ರೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಮ್ಮ ಕರ್ನಾಟಕದ ಎಲ್ಲ ನೀಟ್ ಆಸ್ಪಿರೆಂಟ್ಸ್ ಪರವಾಗಿ, ಪ್ಲಸ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ತುಂಬ ಸರಿ, ನಿಮ್ಮ ಮಾರ್ಕ್ಸು ತುಂಬ ಚೆನ್ನಾಗಿದ್ರೆ ದಯವಿಟ್ಟು ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟು ತಗೊಳಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ ಇದು ನಮ್ಮ ಸ್ಟೂಡೆಂಟ್ಸ್ಗೆ, ಕರ್ನಾಟಕದ ವಿದ್ಯಾರ್ಥಿಗಳ ಅನುಕೂಲ ಆಗುತ್ತೆ. ಅವರು KE ಮೂಲಕ ಟ್ರೈ ಮಾಡ್ತಾರೆ. ನೀವೆಲ್ಲ ಎಲ್ಲರೂ KE ಮೂಲಕನೇ ಬಂದ್ಬಿಟ್ರೆ ಸೊ ಬೇರೆಯವ್ರಿಗೆ ಸಿಗಬೇಕಾದಂಥ ಸೀಟ್ಸ್ ಎಲ್ಲ ನಿಮಗೆ ಸಿಕ್ಬಿಡುತ್ತೆ. ಹಾಗಾಗಿ ನೀವು ಆಲ್ ಇಂಡಿಯಾ ಕೋಟಾಗೆ ಹೋದ್ರೆ ನೀವು ಬಿಟ್ಕೊಟ್ಟಂಥ ಸೀಟ್ಗಳು ನಮ್ಮ ಕರ್ನಾಟಕದ ಹುಡುಗರು ಥ್ರೂ KE ತಗೋತಾರೆ. ಗೊತ್ತಿರೋರು ಸಹಾಯ ಮಾಡೋದೇ ಒಂಥರ, ಗೊತ್ತಿಲ್ಲದೆ ಇರೋರಿಗೆ ಸಹಾಯ ಮಾಡಿದ್ರೆ ಆತ್ಮತೃಪ್ತಿ ಜಾಸ್ತಿ ಇರುತ್ತೆ. ನಿಮ್ಮ ಮಾರ್ಕ್ಸ್ ತುಂಬ ಚೆನ್ನಾಗಿತ್ತು, ನಿಮ್ಮ ರ್ಯಾಂಕ್ ತುಂಬ ಚೆನ್ನಾಗಿತ್ತು, ನಿಮಗೆ ಆಲ್ ಇಂಡಿಯಾ ಕೋಟಾದಲ್ಲಿ ನೀವು ಇಷ್ಟಪಟ್ಟಂತಹ ಕಾಲೇಜೇ ಸಿಗುವ ಸಾಧ್ಯತೆ ಇತ್ತು, ದಯವಿಟ್ಟು ಆಲ್ ಇಂಡಿಯಾ ಕೋಟಾದಲ್ಲಿ ಸಿಕ್ಕಂತಹ ಸೀಟು ಇಟ್ಕೊಳ್ಳಿ. KEಯಲ್ಲಿ ಬಂದಂಥ ಸಿಕ್ಕಂಥ ಸೀಟ್ನ ತ್ಯಾಗ ಮಾಡಿ, ಆ ನಿಮ್ಮ ತ್ಯಾಗದ ಫಲವಾಗಿ ಬೇರೆ ಒಬ್ಬ ಸ್ಟೂಡೆಂಟ್ಗೆ ಸಿಗುತ್ತೆ. ಸೊ ಅನ್ನೋದು ನನ್ನ ಮನವಿ. ನಮ್ಮ ಕರ್ನಾಟಕದ ಎಲ್ಲ ನೀಟ್ ಆಸ್ಪಿರೆಂಟ್ಸ್ ಪರವಾಗಿ ದಯವಿಟ್ಟು ಕನ್ಸಿಡರ್ ಮಾಡಿ ಅಂತ. ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇದು ಈ ಲಿಸ್ಟಲ್ಲಿ ಇರೋದೆಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು. 150 ಸೀಟ್ ಇದೆ, 128 ಸೀಟ್ KE ಮೂಲಕ ಗೌರ್ಮೆಂಟ್ ಕೋಟಾ 60,000, ಜಸ್ಟ್ 60,000ಗೆ ನಿಮಗೆ ಮೆಡಿಕಲ್ ಸೀಟ್ ಸಿಗುತ್ತೆ. 22 ಜನ ಹೊರಗಡೆಯಿಂದ ಅಲ್ಲ, ಆಲ್ ಇಂಡಿಯಾ ಕೋಟಾದಲ್ಲಿ ಬರ್ತಾರೆ. ಹೊರಗಡೆ ಇರೋರು ಬರ್ಬೋದು, ನಮ್ಮ ಕರ್ನಾಟಕದ ಹುಡುಗರು ತಗೋಬಹುದು. ಚಾಮರಾಜನಗರದಲ್ಲಿ ಸಹ 150, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 128 ಇದೆ, ಇಲ್ಲಿ 127 ಇದೆ. ಸೊ ಎಕ್ಸಾಕ್ಟ್ ಆಗಿ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವು ಕಾಲೇಜಲ್ಲಿ 127, ಕೆಲವು ಕಾಲೇಜಲ್ಲಿ 128 ಇರುತ್ತೆ. ನೀವು ನೋಡ್ಬೋದು. ಆಲ್ ಇಂಡಿಯಾ ಕೋಟಾದಲ್ಲಿ 23 ಇರುತ್ತೆ, ಇನ್ನು ಕೆಲವು ಕಡೆ 22 ಇರುತ್ತೆ. ಸೊ 15% ಡಿವೈಡ್ ಮಾಡ್ಕೋತಾರೆ. 15% ವಿಲ್ ಬಿ ಆಲ್ ಇಂಡಿಯಾ ಕೋಟಾ, 85% ವಿಲ್ ಬಿ ಗವರ್ಮೆಂಟ್ ಕೋಟಾ ಆಫ್ KEA. ಎಷ್ಟು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ ಅಂದರೆ 24 ಮೆಡಿಕಲ್ ಕಾಲೇಜ್ ಇದೆ, 24 ಗವರ್ಮೆಂಟ್ ಮೆಡಿಕಲ್ ಕಾಲೇಜ್. ಈ ಸರಿ ಏನಾದರೂ 2-3 ಎಕ್ಸ್ಟ್ರಾ ಬಂದಿದ್ರೆ ತುಂಬಾ ಅನುಕೂಲ ಆಗ್ತಿತ್ತು. ನಮ್ಮವರು ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಏನೇನು ಕೆಲಸ ಮಾಡಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಫ್ಯಾಕಲ್ಟಿ ತಗೋಬೇಕು, ಎಕ್ವಿಪ್ಮೆಂಟ್ಸ್ ತಗೋಬೇಕು, ಆ ಕೆಲಸ ಮಾತ್ರ ಮಾಡೋದಿಲ್ಲ. ನಮ್ಮ ಕಣ್ಣಿಗೆ ಮಣ್ಣೆರ್ಚಕ್ಕೆ ಅಪ್ಲೈ ಮಾತ್ರ ಮಾಡ್ತಾರೆ. ಸೊ ಅದು ಸಿಗೋದಿಲ್ಲ. ನಾವು ಬರೀ ಆಸೆ ಇಟ್ಕೊಂಡಿರ್ತೀವಿ, ಕೊನೆಗೆ ನಿರಾಸೆ ಆಗುತ್ತೆ. 24 ಕಾಲೇಜುಗಳಿಂದ ಎಷ್ಟು ಬರ್ತಾ ಇದೆ ನಮಗೆ ಟೋಟಲ್ ಸೀಟ್ಸ್ ಅಂದರೆ, 24 ಕಾಲೇಜಿಂದ ಟೋಟಲ್ ಸೀಟ್ಸ್ ಇರೋದು 3,750. ಜಸ್ಟ್ 3,750 ಟೋಟಲ್ ನಂಬರ್ ಆಫ್ ಗವರ್ಮೆಂಟ್ ಕೋಟಾ ಸೀಟ್ಸ್ ಲಾಸ್ಟ್ ಇಯರ್ ಇದ್ದಿದ್ದು. ಈ ವರ್ಷ ಎಷ್ಟು ಜಾಸ್ತಿ ಆಗ್ಬೋದು ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು. MMCಲಿ 100 ಅನ್ಕೊಳ್ಳಿ, ಬೇರೆ ಕಾಲೇಜಲ್ಲಿ 50 ಅನ್ಕೊಳ್ಳಿ. ಈಗ ಚಿಕ್ಕಬಳ್ಳಾಪುರದಲ್ಲಿ ನೀವು ನೋಡ್ಬೋದು ಬರೀ 100 ಇಟ್ಕೊಂಡಿದ್ದಾರೆ, ಬೇರೆ ಕಡೆ 150 ಇದೆ. ಅಟ್ಲೀಸ್ಟ್ ಇಂಥ ಕಾಲೇಜ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ, ರಿಕ್ವೈರ್ಡ್ ಫ್ಯಾಕಲ್ಟಿನ ತಗೊಳ್ಳಿ, ಅಟ್ಲೀಸ್ಟ್ ಒಂದು 150 ಇಟ್ಕೊಳ್ಳಿ. ಎಂಥ ಪ್ರೈವೇಟ್ ಕಾಲೇಜಲ್ಲಿ 200-250 ಇಟ್ಕೊಂಡಿದ್ದಾರೆ. ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಒಂದು 150 ಆದ್ರೂ ಇಟ್ಕೋಬಹುದಲ್ವಾ. ನೆಕ್ಸ್ಟ್ ಈ 3,750 ಸೀಟು ಎಲ್ಲ KE ಮೂಲಕ ಎಲ್ಲ ನಮ್ಮ ಕನ್ನಡಿಗ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ. ಯಾಕೆಂದ್ರೆ 15% ಇದರಲ್ಲಿ ಹೊರಟೋಗುತ್ತೆ. 15% ಅಂದ್ರೆ 572 ಸೀಟು -570. ಯಾಕೆಂದ್ರೆ ಇದರಲ್ಲಿ ಆಲ್ ಇಂಡಿಯಾ ಕೋಟಾ ಥ್ರೂ ಬರಲೇಬೇಕು. ಕನ್ನಡಿಗರಾಗ್ಲಿ ಬೇರೆಯವರಾಗ್ಲಿ ಆಲ್ ಇಂಡಿಯಾ ಕೋಟಾದಲ್ಲಿ ಬರಬೇಕು. ನೆಕ್ಸ್ಟ್ KE ಎಷ್ಟು ಸೀಟಪ್ಪ ಕೊಡುತ್ತೆ ಅಂದ್ರೆ 3,039 ಸೀಟು. 3,039 ಸೀಟು ನಿಮಗೆ ಕಾಣ್ತಿಲ್ಲ ಅಂದ್ರೆ ಇಲ್ಲಿ ನೋಡ್ಕೋಬಹುದು. 3,039 ಸೀಟ್ ಮಾತ್ರ. ನೆಕ್ಸ್ಟ್ ESI ಕೋಟಾ, 2 ESI
ಮೆಡಿಕಲ್ ಕಾಲೇಜ್ ಇದೆ, ಒಂದು ಗುಲ್ಬರ್ಗದಲ್ಲಿ, ಒಂದು ಕರ್ನಾಟಕದಲ್ಲಿ. ಸೊ ESI ಕೋಟಾದಲ್ಲಿ 139 ಸೀಟ್ ಇದೆ. ಸೊ 3039 ಗವರ್ಮೆಂಟ್ ಜಿ ಸೀಟ್ಸ್, ESI ಕೋಟಾದಲ್ಲಿ 139 ಸೀಟ್ಗಳಿದೆ. ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಟೋಟಲ್ 3750ರಲ್ಲಿ 3039 ಪ್ಲಸ್ 139 ಮಾತ್ರ ಬರುತ್ತೆ. ಇಲ್ಲಿ ನೋಡಬಹುದು ನೀವು ESI ಯಲ್ಲಿ ಬೆಂಗಳೂರಲ್ಲಿ 71 ಸೀಟ್ ಇದೆ, ಗುಲ್ಬರ್ಗದಲ್ಲಿ 68 ಸೀಟ್ ಇದೆ. ಆಲ್ ಇಂಡಿಯಾ ಕೋಟಾದಲ್ಲಿ 50 ಜನ ಬರ್ತಾರೆ, ಈ ಕಾಲೇಜಲ್ಲಿ 60 ಜನ ಬರ್ತಾರೆ. ಐ ಥಿಂಕ್ ಯು ಹ್ಯಾವ್ ಗಾಟ್ ಸಮ್ ಐಡಿಯಾ ನಾವು 3000 ಪ್ಲಸ್ ಸೀಟ್ಸ್ ಮಾತ್ರ ಗವರ್ಮೆಂಟ್ ಕೋಟಾದಲ್ಲಿ ಸಿಗುವ ಸಾಧ್ಯತೆಗಳು ಇರುತ್ತೆ ಅಂತ. ನೆಕ್ಸ್ಟ್ ಇನ್ನೊಂದಷ್ಟು ಕಾಲೇಜ್ನ ನಾನ್ ಮೈನಾರಿಟಿ ಕಾಲೇಜಸ್ 24 ಆದ ಮೇಲೆ 25ರಿಂದ 37ವರೆಗೂ ನಾನ್ ಮೈನಾರಿಟಿ, ಇವು ಮೈನಾರಿಟಿ ಕಾಲೇಜ್ಗಳಲ್ಲ. ಯಾವ್ಯಾವುದಪ್ಪ ಇವೆಲ್ಲ ಅಂದ್ರೆ ನಾನ್ ಮೈನಾರಿಟಿ ಕಾಲೇಜಸ್ಸು ಬಸವೇಶ್ವರ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ, BGS, ಡಾಕ್ಟರ್ ಅಂಬೇಡ್ಕರ್, ಈಸ್ಟ್ ಪಾಯಿಂಟ್, JJM, ಕಿಮ್ಸ್ ಬೆಂಗಳೂರು, KVJ ಸುಳ್ಯ, ನಿಜಲಿಂಗಪ್ಪ SS ದಾವಣಗೆರೆ, ಶ್ರೀದೇವಿ ತುಮಕೂರು, ಸಿದ್ಧಗಂಗಾ ತುಮಕೂರು, ಚಾಮುಂಡೇಶ್ವರಿ ಚನ್ನಪಟ್ಟಣ, ಮಹಾದೇವಪ್ಪ ರಾಂಪುರೆ ಗುಲ್ಬರ್ಗ, ಇವು ನಾನ್ ಮೈನಾರಿಟಿ ಕಾಲೇಜಸ್. ಈ ಕಾಲೇಜುಗಳಲ್ಲಿ ಟೋಟಲ್ ಎಷ್ಟಪ್ಪ ಸೀಟ್ ಇದೆ ನಾನ್ ಮೈನಾರಿಟಿ ಕಾಲೇಜಸ್ ಅಲ್ಲಿ ಅಂದ್ರೆ 2145 ಟೋಟಲ್ ಇಂಟೇಕ್ ಇನ್ ನಾನ್ ಮೈನಾರಿಟಿ ಕಾಲೇಜಸ್. 24 ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್, 1 2 3 4 5 6 7 8 9 10 11 12 ನಾನ್ ಮೈನಾರಿಟಿ ಕಾಲೇಜಸ್. ಇಲ್ಲಿ ಆಲ್ ಇಂಡಿಯಾ ಕೋಟಾದಲ್ಲಿ ಯಾರೂ ಬರೋದಿಲ್ಲ, ಯಾಕೆಂದ್ರೆ ದೀಸ್ ಆರ್ ಪ್ರೈವೇಟ್ ಕಾಲೇಜಸ್. ಸೊ G ಕ್ಯಾಟಗರಿ ಸೀಟ್ಸ್ ಗವರ್ಮೆಂಟ್ ಕೋಟಾ 40% ಸೀಟ್ಸ್ ಇರುತ್ತೆ, 858 ಸೀಟು, 858 ಸೀಟ್ ಮಾತ್ರ. ಲಾಸ್ಟ್ ಇಯರ್ ಪ್ರಕಾರ 1,50,000 ಫೀಸ್ ಇರುವಂತ ಸೀಟ್ಸ್ ಇದೆ, 858. ಇದು ಬಿಟ್ರೆ ಪ್ರೈವೇಟ್ ಕ್ಯಾಟಗರಿ ಸೀಟ್ಸ್ 40% ಪ್ರೈವೇಟ್ ಕ್ಯಾಟಗರಿ GMP, GMPH ಈ ತರ 859 ಸೀಟ್ ಇದೆ, 859 ಸೀಟ್ ಇದೆ. ಸೊ ಹೈಯರ್ ಫೀಸ್ ಇದು. ಇಲ್ಲಿ 1.5 ಲಕ್ಷ ಆಯಿತು. ನೆಕ್ಸ್ಟ್ ಇನ್ನೆಲ್ಲ ಈ ಕಾಲೇಜುಗಳಲ್ಲಿ 11 ಲಕ್ಷ ಇರುತ್ತೆ. ನೆಕ್ಸ್ಟ್ ನಮ್ಗೆ NRI ಕೋಟಾ ನಮಗೆ ಕೈಗೆ ಎಟಕದ ದ್ರಾಕ್ಷಿ ಇದು. ಅದರ್ಸ್ ಕೋಟಾ ನಮ್ಮ ಕೈಗೆ ಎಟಕದ್ದು. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದೇ ಬೇಡ, ಸಿಂಪ್ಲಿ ಇಟ್ ವಿಲ್ ಬಿ ವೇಸ್ಟ್ ಆಫ್ ಟೈಮ್. ನಾನ್ ಮೈನಾರಿಟಿ ಆದಮೇಲೆ ಮೈನಾರಿಟಿ ಮೆಡಿಕಲ್ ಕಾಲೇಜಸ್, ಇನ್ನೊಂದಷ್ಟು ಕಾಲೇಜುಗಳು ನಾವು ಮೈನಾರಿಟಿ, ತುಳು ಮೈನಾರಿಟಿ, ತಮಿಳು ಮೈನಾರಿಟಿ, ತೆಲುಗು ಮೈನಾರಿಟಿ, ಕ್ರಿಶ್ಚಿಯನ್ ಮೈನಾರಿಟಿ, ಮುಸ್ಲಿಂ ಮೈನಾರಿಟಿ ಅಂತ ಒಂದಷ್ಟು ಮೈನಾರಿಟಿಗಳಲ್ಲಿ ಹೊರಟೋಗ್ತಾರೆ. ಹೋಗೋದ್ರಿಂದ ಏನು ಅಡ್ವಾಂಟೇಜು? ಪ್ರೈವೇಟ್ ಸೀಟ್ಸ್ನ 55% ಮಾಡ್ಕೋತಾರೆ. ಅದೇ ನಾನ್ ಮೈನಾರಿಟಿ ಅಂದರೆ 40% ಮಾತ್ರ ನಿಮಗೆ ಪ್ರೈವೇಟ್ ಕ್ಯಾಟಗರಿ ಇರುತ್ತೆ. G ಸೀಟ್ಸ್ 40%, P ಸೀಟ್ಸ್ 40%. ಅದೇ ಮೈನಾರಿಟಿಗೆ ಏನಾದರೂ ಬಂದ್ಬಿಟ್ರೆ ಅವರು G ಸೀಟ್ಸು 25% ಇದೆ, G ಸೀಟ್ಸು, P ಸೀಟ್ಸು 55% ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ನಿಮಗೇನಾದರೂ ಅಷ್ಟು ನೀಟಾಗಿ ಕಾಣ್ತಿಲ್ಲ ಅಂದರೆ ಡೈರೆಕ್ಟಾಗಿ KA ವೆಬ್ಸೈಟ್ಗೆ ಹೋಗಿ ಪ್ರೀವಿಯಸ್ ಇಯರ್ ಅಡ್ಮಿಷನ್ಸ್ಗೆ ಹೋಗಿ ಅಲ್ಲಿಂದ ಧಾರಾಳವಾಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ 38 ಇಂದ 49 ಮೈನಾರಿಟಿ ಮೆಡಿಕಲ್ ಕಾಲೇಜಸ್. ಸೊ ಈ 150ರಲ್ಲಿ 37 ಸೀಟು G ಸೀಟ್ಸು ಅಂದರೆ ಗವರ್ಮೆಂಟ್ ಕ್ಯಾಟಗರಿ, ಪ್ರೈವೇಟ್ ಸೀಟ್ಸು 83. NRI ಇದ್ರ ಬಗ್ಗೆ ನೋಡೋದೇ ಬೇಡ ನಾವು. ಆಕಾಶಲ್ಲೂ ಅಷ್ಟೇ, ಇದು ತೆಲುಗು ಮೈನಾರಿಟಿ ಕಾಲೇಜು, 38 ಸೀಟ್ ಮಾತ್ರ ಕಡಿಮೆ ಫೀಸು ಅಂದರೆ 1.5 ಲಕ್ಷದ್ದು. ಇನ್ನು 82 ಸೀಟು 11 lakhs. ಆಲಮೀನಲ್ಲಿ ಬರೀ 37 ಸೀಟು ಗವರ್ಮೆಂಟ್ ಕ್ಯಾಟಗರಿಯಲ್ಲಿ, ಪ್ರೈವೇಟ್ ಕೋಟಾದಲ್ಲಿ 83 ಸೀಟು. ಫಾದರ್ ಮುಲ್ಲರಲ್ಲೂ ಹಾಗೆ 37, 83 ಹಾಗೆ ಇರುತ್ತೆ. ನವೋದಯದಲ್ಲಿ ಮಾತ್ರ 200 ಇಟ್ಕೊಂಡಿದ್ದಾರೆ ನೋಡಿ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 100 ಇದೆ, ನವೋದಯದಲ್ಲಿ 200 ಇದೆ. 50 ಸೀಟ್ ಮಾತ್ರ ನಿಮಗೆ 1.5 ಲಕ್ಷಕ್ಕೆ ಸಿಗುತ್ತೆ. ಇನ್ನು 110 ಸೀಟು 11 lakhs. ವೈದೇಹಿದಲ್ಲಿ 250 ಸೀಟ್ ಇದೆ, 62 ಸೀಟು 1.5 ಲಕ್ಷಕ್ಕೆ ಸಿಕ್ಕಿದ್ರೆ 138 ಸೀಟಿಗೆ 11 ಲಕ್ಷ ಕೊಡಬೇಕಾಗುತ್ತೆ. ಸುಬ್ಬಯ್ಯ ಶಿವಮೊಗ್ಗದಲ್ಲಿದೆ, ಶಿವಮೊಗ್ಗದಲ್ಲಿ ತೆಲುಗು ಮೈನಾರಿಟಿ ಕಾಲೇಜ್ ಇದೆ, 50 ಸೀಟಿಗೆ 1.5 ಲಕ್ಷ ಇದ್ರೆ 110 ಸೀಟ್ಗೆ 11 ಲಕ್ಷ ಇದೆ. ಸೊ ದಿಸ್ ಇಸ್ ಅಬೌಟ್ ಮೈನಾರಿಟಿ ಮೆಡಿಕಲ್ ಕಾಲೇಜಸ್. ಇವರು ಸ್ವಲ್ಪ ಪರವಾಗಿಲ್ಲ. ನೆಕ್ಸ್ಟ್ ಬರ್ತಾರೆ ನೋಡಿ ಪ್ರೈವೇಟ್ ಯೂನಿವರ್ಸಿಟೀಸ್ ಅಂತ ಹೆಸರು ಹೇಳ್ಕೊಂಡು, ಇಲ್ಲಿ ಮಾತ್ರ ನಿಮ್ಗೆ 11 ಲಕ್ಷ ಕೊಟ್ಟರು ಪ್ರೈವೇಟ್ ಸೀಟ್ಸ್ ಇರೋದಿಲ್ಲ. G ಸೀಟ್ಸ್ ಅಲ್ಲಿ ಮಾತ್ರ ನಿಮ್ಗೆ ಏನಾದರೂ 1.5 ಲಕ್ಷಕ್ಕೆ ಸಿಕ್ಕರೆ ನಿಮ್ಮ ಪುಣ್ಯ. ಸೊ ಇಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಲಿ ಟೋಟಲ್ ಸೀಟ್ಸ್ ಎಷ್ಟಪ್ಪ ಇದೆ ಅಂದ್ರೆ 1150. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 250 ಇದ್ರೆ, ಚಂದ್ರಮ್ಮ ದಯಾನ್ ಸಂಘ 150, ರಾಮಾಯದಲ್ಲಿ 150, SDM ಧಾರವಾಡ ಅಲ್ಲಿ 150, ಶ್ರೀ ಮಧುಸೂದನ್
ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಫ್ರೀ ಎಜುಕೇಶನ್ ಇಲ್ಲಿ 50 ಸೀಟು, ಸಪ್ತಗಿರಿಯಲ್ಲಿ 250, KBN ಅಲ್ಲಿ 150. ನೋಡಿ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ 250 250 ಎಷ್ಟು ಚೆನ್ನಾಗಿ ಕಾಣುತ್ತೋ. ಅದೇ ಗೌರ್ಮೆಂಟ್ ಕಾಲೇಜ್ ಎಲ್ಲ 100 150, 2-3 ಕಾಲೇಜಲ್ಲಿ ಮಾತ್ರ 200 250 ಕಾಣುತ್ತೆ ಅಷ್ಟೇ. ಸೊ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ 1150 ಇದೆ. ಆ 1150ರಲ್ಲಿ ನಿಮಗೆ 1.5 ಲಕ್ಷದ ಸೀಟ್ಸ್ ಇರೋದು ಜಸ್ಟ್ 437 ಸೀಟ್ಸ್. ಈ 437 ಸೀಟ್ಸ್ ಬಿಟ್ರೆ ನೆಕ್ಸ್ಟ್ ಪಿ ಕೋಟಾ, ಪ್ರೈವೇಟ್ ಕೋಟಾದಲ್ಲಿ 483 ಸೀಟ್ ಇದೆ. 483 ಸೀಟು, ಹೈಯರ್ ಫೀಸು 11 ಲಕ್ಷನೂ ಅಲ್ಲ. ಆದಿಚುಂಚನಗಿರಿಯಲ್ಲಿ 100 ಸೀಟಿಗೆ ನೀವು 20 ಲಕ್ಷ ಕೊಡಬೇಕು. ಚಂದ್ರಮ್ಮ ದಯಾನ್ ಸಾಗರಲ್ಲಿ 60 ಸೀಟ್ಗಳಿಗೆ ಈಚ್ ಸೀಟ್ ಕಾಸ್ಟ್ ಯು 20 lakhs. ರಾಮಯ್ಯದಲ್ಲಿ 22 ಲಕ್ಷ, SDM ಅಲ್ಲಿ 20 ಲಕ್ಷ, ಮಧುಸೂದನ್ ಸಾಯಿಯಲ್ಲಿ ಮಾತ್ರ ನೋ ಫೀಸ್, ಏನೋ ಒಂದು 750,000 ಏನೋ ತಗೊಂಡಿರ್ತಾರೆ ರಿಜಿಸ್ಟ್ರೇಷನ್ ಅಂತ ಅಷ್ಟು ಬಿಟ್ರೆ ಫ್ರೀ ಎಜುಕೇಶನ್, ವೆದರ್ ಇಟ್ ಇಸ್ ಪ್ರೈವೇಟ್ ಕೋಟಾ ಆರ್ ಗವರ್ಮೆಂಟ್ ಕೋಟಾ. ಸಪ್ತಗಿರಿಯಲ್ಲಿ 22 ಲಕ್ಷನೂ ದಾಟ್ಕೊಂಡು ಹೋಗಿದ್ದಾರೆ 100 ಸೀಟು. KBN ಅಲ್ಲಿ ಮಾತ್ರ ಒಂದು 17 ಲಕ್ಷ ಇರಬಹುದು 83 ಸೀಟ್ಗೆ. ಸೊ ದಿಸ್ ಈಸ್ ಅಬೌಟ್ ಪ್ರೈವೇಟ್ ಯೂನಿವರ್ಸಿಟೀಸ್. ನೆಕ್ಸ್ಟ್ ಇನ್ನೂ ಒಬ್ರು ಬರ್ತಾರೆ, ಡೀಮ್ಡ್ ಯೂನಿವರ್ಸಿಟಿ ಅಂತ ಬರ್ತಾರೆ. ಈ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಎಷ್ಟಪ್ಪ ಸೀಟ್ ಇದೆ ಅಂದ್ರೆ 2,550 ಸೀಟ್ ಇಟ್ಕೊಂಡಿದ್ದಾರೆ ಟೋಟಲ್. ಎಷ್ಟು ಚೆನ್ನಾಗಿದೆ ನೋಡಿ ಅವರ ನಮ್ಮ ಡೀಮ್ಡ್ ಯೂನಿವರ್ಸಿಟಿ ಇಂಟೆಕ್ ನೋಡಿ. ಬೆಲ್ಗಾಂ JNM 200, JSS 250, ಕಸ್ತೂರ್ಬಾ 250, KS ಹೆಗಡೆ 250, ಎನಪೋಯ 250, JGMMC 150, ಕಸ್ತೂರ್ಬಾ ಮಣಿಪಾಲ್ 250, BM ಪಾಟೀಲ್ 200, ದೇವರಾಜ ಅರಸ್ 150, ಸಿದ್ಧಾರ್ಥ 150, ಸಿದ್ಧಾರ್ಥ 200, ರಾಜರಾಜೇಶ್ವರಿ 250. ಇಲ್ಲೆಲ್ಲಾದ್ರೂ 100 ಇರುವಂತ ಕಾಲೇಜ್ ಎಲ್ಲಾದ್ರೂ ಇದ್ರೆ ನೋಡಿ, ಮಿನಿಮಮ್ 150, 200, 250 ಇದೆ. ಸೊ ಹಾಗಾಗಿ ಇರೋದು ಇಷ್ಟೇ ಕಾಲೇಜುಗಳಾದ್ರೂ 2,550 ಸೀಟ್ ಇಟ್ಕೊಂಡಿದ್ದಾರೆ. ಈ ಕಾಲೇಜುಗಳಲ್ಲೂ ನೋಡೋಣ, ಒಂದಷ್ಟು ಕಾಲೇಜ್ ಮಾತ್ರ G ಸೀಟ್ಸ್ ಬಿಟ್ಕೊಟ್ಟಿದ್ದಾರೆ ಗವರ್ಮೆಂಟ್ ಕೋಟಾಗೆ. KEM ಮೂಲಕ 1.5 ಲಕ್ಷಕ್ಕೆ ನೀವು ಇಂಥ ಕಾಲೇಜುಗಳಲ್ಲೂ ಕೆಲವು ಕಾಲೇಜಲ್ಲೂ ಸೀಟು ತಗೊಳ್ಳುವ ಸಾಧ್ಯತೆ ಇದೆ. ಯಾವ್ಯಾವ ಕಾಲೇಜಲ್ಲಿ? ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಬೆಳಗಾವಿಯಲ್ಲಿ 12 ಸೀಟ್ ಬಿಟ್ಕೊಟ್ಟಿದ್ದಾರೆ ಇವರು, 1.5 ಲಕ್ಷಕ್ಕೆ ನೀವು ತಗೋಬಹುದು. JSS ಮೆಡಿಕಲ್ ಕಾಲೇಜಲ್ಲಿ 12 ಸೀಟು, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ವೆರಿ ಗುಡ್ 52 ಸೀಟ್ ತೋರಿಸ್ತಾ ಇದೆ. ವೆರಿ ಗುಡ್, ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಕಾಲೇಜು. ಲಾಸ್ಟ್ ಇಯರ್ ನೀವು ಇದೆಲ್ಲ ನೋಡಿದ್ರೆ, ಸ್ಟೂಡೆಂಟ್ ಲಿಸ್ಟ್ ನೋಡಿದ್ರೆ ನೋಡಿ, ಫಸ್ಟ್ ಕ್ಯಾಂಡಿಡೇಟ್ ತಗೊಂಡಿರೋದೇ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ. KS ಹೆಗಡೆ 37 ಸೀಟ್ ಬಿಟ್ಕೊಟ್ಟಿದ್ದಾರೆ 1.5 ಲಕ್ಷಕ್ಕೆ. ಎನಪೋಯ 38 ಸೀಟು, JGMMC ಅವರು 37 ಸೀಟ್ ಬಿಟ್ಕೊಟ್ಟಿದ್ದಾರೆ. ಇಷ್ಟು ಜನ ಆದ್ರು 1 2 3 4 5 6 ಕಾಲೇಜುಗಳು. ನೆಕ್ಸ್ಟ್ ಉಳಿದಂತ ಕಾಲೇಜುಗಳು ನೋಡಿ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್ ಯಾವ ಸೀಟು ಕೊಟ್ಟಿಲ್ಲ ಗವರ್ಮೆಂಟ್ ಕೋಟಾ. ನೀವು 1.5 ಲಕ್ಷದಲ್ಲಿ ಒಂದೇ ಒಂದು ಸೀಟು ತಗೊಳಕ್ ಸಾಧ್ಯ ಇಲ್ಲ. BM ಪಾಟೀಲ್ ಮೆಡಿಕಲ್ ಕಾಲೇಜು ಬಿಜಾಪುರಲ್ಲಿ 0, ದೇವರಾಜ ಅರಸ್ ಮೆಡಿಕಲ್ ಕಾಲೇಜ್ ಕೋಲಾರ 0, ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು 0, ತುಮಕೂರಲ್ಲಿರೋ ಸಿದ್ಧಾರ್ಥ 0, ರಾಜರಾಜೇಶ್ವರಿ ಮೈಸೂರಲ್ಲಿ 250 ಸೀಟ್ ಇಟ್ಕೊಂಡಿದ್ದಾರೆ. ಒಂದೇ ಒಂದು ಸೀಟ್ ಸಹ KEಗೆ ಬಿಟ್ಕೊಟ್ಟಿಲ್ಲ. ಇವರಿಗೆಲ್ಲ ನಮ್ಮ ಕರ್ನಾಟಕದ ನೆಲ, ಜಲ, ವಿದ್ಯುತ್ ಎಲ್ಲ ಬೇಕು. ಫ್ಯಾಕಲ್ಟಿನೂ ಕರ್ನಾಟಕದವರೇ, ಬಟ್ ಎಲ್ಲ ಸೀಟ್ಸ್ನು ಇವರು ವೆರಿ ಹೈ ಫೀಸ್, 17 18 ಲಕ್ಷ 20 ಲಕ್ಷ 23 ಲಕ್ಷದವರೆಗೂ ಇವರು ಎಲ್ಲಾ ಸೀಟ್ಸ್. ಈಗ ಫಾರ್ ಎಕ್ಸಾಂಪಲ್ ರಾಜರಾಜೇಶ್ವರಿ 250 ಸೀಟ್ ಇದೆ, 250 ಸೀಟ್ಸ್ ಇಂಟು 23 lakhs. ಒಂದು ಸೀಟು ಕಡಿಮೆ ಯಾವುದೇ ರೇಟ್ಗೂ ಇಲ್ಲ. ಎಲ್ಲ MCC ಮುಖಾಂತರನೇ ಬರಬೇಕು ಡೀಮ್ಡ್ ಯೂನಿವರ್ಸಿಟಿ ಕೌನ್ಸಿಲಿಂಗ್ ಅಲ್ಲಿ. ಸೊ ದಿಸ್ ಈಸ್ ಅಬೌಟ್ ಲಾಸ್ಟ್ ಇಯರ್ಸ್ ಸೀಟ್ ಮ್ಯಾಟ್ರಿಕ್ಸ್. ಈ ವರ್ಷನೂ ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ. ಒಂದಷ್ಟು ಕಾಲೇಜಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನಿಮ್ಗೆ ಈ ವಿಡಿಯೋಯಿಂದ ಒಂದಷ್ಟು ಐಡಿಯಾ ಬಂದರೆ ಏನಪ್ಪ ಚೇಂಜ್ ಇದೆ ಅಂತ ನೆಕ್ಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದಾಗ ನೀವೇ ಅನಲೈಸ್ ಮಾಡ್ಕೋಬಹುದು. ಸೊ ಕನ್ಸಾಲ್ಟೇಟ್ ಆಗಿ ಹೇಳಬೇಕು ಅಂದರೆ ಟೋಟಲ್ ಇರೋದು 11,595 ಸೀಟು, 572 ಜನ ಆಲ್ ಇಂಡಿಯಾ ಕೋಟಾದಲ್ಲಿ ಬರಬೇಕು ಥ್ರೂ MCC. 4,982 ಜನಕ್ಕೆ KE ಮೂಲಕ G ಸೀಟ್ಸ್ ಗವರ್ಮೆಂಟ್ ಸೀಟ್ಸ್ ಸಿಗುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ 1.5 ಲಕ್ಷ, ಬಟ್ JGMMC ಅಲ್ಲಿ ಮಾತ್ರ 6.5 ಲಕ್ಷ ಏನೋ ಇದೆ. ನೆಕ್ಸ್ಟ್ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ 2,501 ಅಂತಾರೆ. ನನ್ನ ಪ್ರಕಾರ 2,362 ಸೀಟು MCC ಮುಖಾಂತರ ಬರಬೇಕು. ಯಾವುದೂ 15 ಲಕ್ಷ 16 ಲಕ್ಷದ ಒಳಗಡೆ ಇಲ್ಲ, ಎಲ್ಲದಕ್ಕಿಂತ ಜಾಸ್ತಿ ಇದೆ. ಪ್ರೈವೇಟ್ ಕೋಟಾ ಸೀಟ್ಸ್ 2,512 ಇದೆ. ಇದರಲ್ಲಿ 11 ಲಕ್ಷದಿದೆ, 17 ಇದೆ, 20 ಇದೆ, 22 ಇದೆ, 22ಕ್ಕಿಂತ ಜಾಸ್ತಿ ಇರೋದು ಇದೆ. ದೆನ್ ಐ ವಿಲ್ ನಾಟ್ ಸ್ಪೀಕ್ ಅಬೌಟ್ NRI ಕೋಟಾ ಅಂಡ್ ಅದರ್ ಕೋಟಾ. ಸೊ ಅದು ನಮ್ಮ ಪರಿಮಿತಿಯಲ್ಲಿ ಇಲ್ಲ. ನೆಕ್ಸ್ಟ್ ಉಳಿದಂತೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಯಾರ್ಯಾರಿಗೆ ಸಿಗುತ್ತೆ ಆ ಸೀಟು ಅನ್ನೋದೆಲ್ಲ ಡಿವಿಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇನ್ ಡೀಟೇಲ್ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನೀವೇ ಡೌನ್ಲೋಡ್ ಮಾಡ್ಕೊಳ್ಳಿ KE ವೆಬ್ಸೈಟಿಂದ. ನೀಟಾಗಿ ನಿಮಗೆ ಟೈಮ್ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟಿದೆ ಅಂತೆಲ್ಲ. ಇದೇ ರೀತಿ ಈ ವರ್ಷನೂ ಒಂದು ಡಾಕ್ಯುಮೆಂಟ್ ಬಿಡುಗಡೆ ಆಗುತ್ತೆ.
ಆಗ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇದು ಲಾಸ್ಟ್ ಇಯರು, ಇದು ಯಾಕೆ ಬೇಕು ನಮಗೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಇದನ್ನು ಒಂದ್ಸರಿ ನೋಡ್ಕೊಳ್ಳಿ, ತುಂಬ ಟೈಮ್ ಇದೆ ನಿಮ್ಮ ಹತ್ರ. ಹಾಗಾಗಿ ಸೊ ನೆಕ್ಸ್ಟ್ ಈ ವರ್ಷದ ಬಿಟ್ಟಾಗ ನಿಮಗೆ ತುಂಬ 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 ಅನುಕೂಲ ಆಗುತ್ತೆ ನೀಟಾಗಿ ಅನಲೈಸ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ. ವೆರಿ ಸಿಂಪಲ್, ಅದು ನಿಮಗೂ ಗೊತ್ತು. 60,000 ಇದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತೆ, 1.5 ಲಕ್ಷ ಪ್ರೈವೇಟು. JGMMCಯಲ್ಲಿ 6 ಲಕ್ಷ ಚಿಲ್ಲರೆ ಇದೆ, ಪ್ರೈವೇಟ್ ಕೋಟಾದಲ್ಲಿ ಹೋದ್ರೆ 11 ಲಕ್ಷ ಇರುತ್ತೆ. ಕೆಲವು ಕಾಲೇಜಲ್ಲಿ ಆದರೆ 17, KBN ಗುಲ್ಬರ್ಗ 20 ಲಕ್ಷ, ಆದಿಚುಂಚನಗಿರಿ, SDM ಧಾರವಾಡ, ಚಂದ್ರಮ್ಮ ದಯಾನಂದ ಸಾಗರು, ಸಪ್ತಗಿರಿಲಿ 22 ಚಿಲ್ಲರೆ ಇದೆ, ರಾಮಯ್ಯದಲ್ಲಾದರೆ 22 ಲಕ್ಷ ಇದೆ. ಸೊ ಈ ವರ್ಷ ಏನಾಗಬಹುದು ಅಂತ ನೋಡೋಣ. ಸೊ ಸದ್ಯದಲ್ಲೇ ನಿಮಗೆ ಸೀಟ್ ಮ್ಯಾಟ್ರಿಕ್ಸು ಫೀಸ್ ಸ್ಟ್ರಕ್ಚರ್ ಎಲ್ಲ ರಿಲೀಸ್ ಮಾಡ್ತಾರೆ. ಅಲ್ಲಿವರೆಗೂ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾ ಇರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.